ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂಗಡ್ಡೆ ಬೋಂಡ ಮಾಡೋದು ತೋರಿಸ್ತೀನಿ. ಆಲೂಗಡ್ಡೆ ಬೋಂಡನ ಹೇಗೆ ಮಾಡೋದು ಅಂತ. ಸೊ ಅದಕ್ಕೆ 3 ಬೇಯಿಸಿರುವಂತಹ ಆಲೂಗಡ್ಡೆ ಬೇಕು. ಈ ಥರ 3 ಬೇಯಿಸಿರೋ ಆಲೂಗಡ್ಡೆನ ನಾವು ಸಿಪ್ಪೆ ತೆಗೆದು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಚಂದ ಮಾಡಿ. ಈ ಥರ 3 ಬೇಯಿಸಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡೋಣ. ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆಗೆ ಸ್ವಲ್ಪ ಉಪ್ಪು ಹಾಗೆ ಚಿಲ್ಲಿ ಪೌಡರ್ ಹಾಕೋಣ. ಹಾಗೆ ಸ್ವಲ್ಪ ಒಂದು 2-3 ಸ್ಪೂನಷ್ಟು ಧನಿಯಾ ಪೌಡರು, ಹಾಗೆ ಒಂದು 3-4-5 ಸ್ಪೂನಷ್ಟು ಚಿಲ್ಲಿ ಪೌಡರ್. ನಿಮಗೆ ಖಾರ ಜಾಸ್ತಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಲ್ ಇನ್ ಒನ್ ಚಿಲ್ಲಿ ಮಸಾಲಾನು ಇಲ್ಲಿ ನಾನು 1 ಸ್ಪೂನ್ ಹಾಕಿದ್ದೀನಿ. ಹಾಗೆ ಮೆಣಸಿನ ಪುಡಿ ಹಾಕಬೇಕು, ಮೆಣಸಿನಕಾಳು ಪುಡಿ. ಹಾಗೆ ಇಲ್ಲಿ ಕಡಲೆ ಹಿಟ್ಟು ಹಾಕ್ಕೋಬೇಕು ಒಂದು ಸ್ವಲ್ಪ. ಅದನ್ನೇ ಡೈರೆಕ್ಟಾಗಿ ಉಂಡೆ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಚೆನ್ನಾಗಿ ಅನಿಸಲ್ಲ, ಹಾಗಾಗಿ ಸ್ವಲ್ಪ ಇಲ್ಲಿ ಕಡಲೆ ಹಿಟ್ಟು ಹಾಕ್ಕೊಬೇಕು. ನಾನೇನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ನೀರು ಸೇರಿಸೋಣ, ಚಂದ ಮಾಡಿ ಕಲಿಸ್ಬೇಕು ಇದನ್ನು. ಇದಕ್ಕೆ ಸ್ವಲ್ಪ ಓಂಕಾಳು ಪುಡಿ ಇರುತ್ತಲ್ಲ, ಅದನ್ನು ಹಾಕ್ಕೊತೀನಿ ಸ್ಮೆಲ್ಲಿಗೋಸ್ಕರ. ಈ ಥರ ಚಂದ ಮಾಡಿ ಕಲಸಿ ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾದ ನಂತರ ಒಂದು ಬಾಣಲಿಲಿ ಈ ಥರ ಬಿಡಬೇಕು. ನಿಮ್ಗೆ ಯಾವ್ದಾದ್ರು ಶೇಪ್ ಬೇಕು ಅಂದರೆ ರೌಂಡಿಗೆಲ್ಲ ಮಾಡ್ಕೊಳ್ಬೇಕಿದ್ರೆ, ಟೈಮ್ ಇತ್ತು ಅಂದರೆ ಮಾಡ್ಕೋಬೋದು. ನನಗೆ ಇಲ್ಲಿ ಟೈಮ್ ಇಲ್ಲ, ಅದಕ್ಕೆ ನಾನಿಲ್ಲಿ ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ. ಈವ್ನಿಂಗ್ ಟೈಮ್ಗೆ ನಿಮಗೆ ಕಾಫಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸತಿ ಟೇಸ್ಟ್ ಮಾಡಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಆಲೂಗಡ್ಡೆನೇನಿಲ್ಲ, ಒಂದು ಸತಿ ನೀವು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಬಿಟ್ರೆ ಮುಗೀತಷ್ಟೇ. ಅದನ್ನ ಚಂದ ಮಾಡಿ ಸ್ಮ್ಯಾಶ್ ಮಾಡಬೇಕಷ್ಟೆ. ಈ ಥರ ಇನ್ನೂ ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು. ಚಂದ ಮಾಡಿ ಇದು ಕುದಿಸೋಣ. ಇದು ಇನ್ನೊಂದು ಸ್ವಲ್ಪ ಕಾಯಿಲಿ, ನೋಡ್ತಿದ್ದೀರಲ್ಲ. ಸೊ ತುಂಬ ಈಸಿಯಾಗಿ, ತುಂಬ ಬೇಗ, ಕ್ವಿಕ್ಕಾಗಿ ಮಾಡುವಂತಹ ಆಲೂ ಬೋಂಡ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬೇಯ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ ಕೂಡ. ತುಂಬ ಈಸಿ, ಬೇಗನೆ ಮಾಡ್ಬೋದು. ಇದಿವಾಗ ಆಗಿದೆ. ಇದನ್ನು ನಾನು ಇವಾಗ ಎಣ್ಣೆಯಿಂದ ತೆಗಿತೀನಿ. ಹೇಗೆ ಬೆಂದಿದೆ ಅಂತ ನೋಡೋಣ. ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿ ಬೆಂದಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಇನ್ನೂ ನನಗೆ 1000 ರೀಚ್ ಆಗಿಲ್ಲ ಫ್ರೆಂಡ್ಸ್. ದಯವಿಟ್ಟು ನಾನು ನಿಮಗೆ ಕೇಳೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಇದೇ ಥರ ನಾನು ಮತ್ತೆ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.